ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವರದಾನ ಕೀರ್ತನೆ 136ನೆಯ ಅಧ್ಯಾಯ 26ನೆಯ ವಚನದಲ್ಲಿ, ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಹೌದು ಪ್ರಿಯ ಸಹೋದರರೇ, ಕೀರ್ತನೆಗಾರನಾದ ದಾವೀದನು ಈಗನ್ನುತ್ತಾನೆ, ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು ಎಂದು. ಪ್ರಿಯ ದೇವಜನರೇ, ಕೃತಜ್ಞತಾ ಸ್ತುತಿ ಮಾಡಿದರೆ ನಿಮ್ಮ ಜೀವಿತಗಳಲ್ಲಿ ಅಡ್ಡಿಯಾಗಿ ನಿಂತಿರುವ ಸೈತಾನನನ್ನು ಸೋಲಿಸುತ್ತದೆ. ಅದೇ ಕೃತಜ್ಞತಾ ಸ್ತುತಿ ನಿಮ್ಮ ಸಮಸ್ಯೆಗಳನ್ನು ಗೆಲ್ಲುತ್ತದೆ. ನಿಮ್ಮ ಕುಟುಂಬಗಳಲ್ಲಿ ಅಗತ್ಯಗಳನ್ನೆಲ್ಲ ಪೂರೈಸಿ ನಿಮಗೆ ಬಿಡುಗಡೆ ಕೊಟ್ಟು ಅದ್ಭುತ ಕಾರ್ಯಗಳನ್ನು ನಡೆಸುತ್ತದೆ. ಅದಕ್ಕೋಸ್ಕರ ನೀವು ಪ್ರತಿ ದಿನವೂ ಆತನಿಗಾಗಿ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಲೂಕನು ಬರೆದ ಸುವಾರ್ತೆ 1ನೆಯ ಅಧ್ಯಾಯ 50ನೆಯ ವಚನದಲ್ಲಿ ಹೀಗಿದೆ, ಆತನಲ್ಲೇ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರದವರೆಗೂ ಇರುವುದು. ಪ್ರಿಯ ದೇವಜನರೇ, ಕೇಳಿರಿ, ಆತನ ಕೃಪೆಯು ಆತನ ದಯೆಯು ಎಲ್ಲೇವರೆಗೆ ಇರುವುದು ಅಂದರೆ ತಲತಲಾಂತರದವರೆಗೆ ಇರುವುದು. ಆಮೆನ್. ಅಮೂಲ್ಯವಾದ ಕೃಪೆಯನ್ನು, ಅಮೂಲ್ಯವಾದ ದಯವನ್ನು ನೀವು ಕಳಕೊಳ್ಳಬೇಡಿರಿ, ಏಕೆಂದರೆ ಆತನ ಕೃಪೆಯು ಶಾಶ್ವತವಾದದ್ದು, ಆತನ ದಯೆಯು ತಲತಲಾಂತರದವರೆಗೂ ಇರುವುದು. ಅದಕ್ಕೋಸ್ಕರ ನೀವು ಆತನಲ್ಲೇ ಇದ್ದು ಆತನಿಗಾಗಿ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಮೇಲೆತ್ತಿ ನಿಮ್ಮನ್ನು ಸದಾ ಕಾಲವೂ ಆಶೀರ್ವಾದಿಸುವನು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.